ಅನಂತರ ಹನುಮಂತನು ಈ ರಾವಣನ ಸೈನ್ಯ ಎಷ್ಟಿದೆ, ಸೈನಿಕರ ಪರಾಕ್ರಮವೇನು, ಕೋಟೆಗಳ ಭದ್ರತೆ ಎಷ್ಟರ ಮಟ್ಟಿಗೆ ಎಂಬುದನ್ನು ತಿಳಿಯಬೇಕು ಎಂದು ಆಲೋಚಿಸಿದ. ಅಶೋಕವನವನ್ನು ಧ್ವಂಸ ಮಾಡಿದರೆ ರಾವಣನು ತನ್ನ ಸೈನ್ಯವನ್ನು ಇಲ್ಲಿಗೆ ಕಳುಹಿಸುತ್ತಾನೆ. ಆಗ ಆ ಸೈನ್ಯದ ಬಲಾಬಲ ಗೊತ್ತಾಗುತ್ತದೆ ಎಂದು ಯೋಚಿಸಿದ. ಕೂಡಲೇ ಅಶೋಕವನದಲ್ಲಿದ್ದ ದೊಡ್ಡ ದೊಡ್ಡ ಮರಗಳನ್ನು ಕೊಂಬೆಗಳನ್ನು ಲಟಲಟನೆ ಮುರಿದು ಬಿಸಾಕಿದ. ಒಂದು ಮರವನ್ನು ಮತ್ತೊಂದು ಮರಕ್ಕೆ ಉಜ್ಜಿ ಬೆಂಕಿ ಬರುವಂತೆ ಮಾಡಿದ. ಮರದಿಂದ ಮರಕ್ಕೆ ಹಾರುತ್ತಾ ಆರ್ಭಟಿಸುವ ಅಸಾಧ್ಯವಾದ ಗಲಾಟೆ ಮಾಡಿದ. ನಿಶ್ಶಬ್ದವಾದ ಅಶೋಕವನ ಒಮ್ಮೆಲೇ ಕೋಲಾಹಲದಿಂದ ತುಂಬಿ ಹೋಯಿತು. ರಾಕ್ಷಸರು ನಿದ್ದೆಯಿಂದೆದ್ದರು. ಹೆದರಿಕೆಯಿಂದ ಕೂಗಿಕೊಂಡರು. ರಕ್ಷಣೆಗಾಗಿ ಅರಮನೆಗೆ ಓಡಿ ಹೋದರು. ರಾವಣನ ಬಳಿಗೆ ಹೋಗಿ, ಪ್ರಭು, ಅಶೋಕವನಕ್ಕೆ ದೊಡ್ಡ ಕಪಿಯೊಂದು ನುಗ್ಗಿದೆ. ಅದು ಬಹಳ ಹಾವಳಿ ಮಾಡುತ್ತಿದೆ. ಸೀತೆಯನ್ನು ಬಂಧಿಸಿಟ್ಟಿರುವ ಭಾಗವನ್ನು ಬಿಟ್ಟು ಇನ್ನೆಲ್ಲವನ್ನು ಮುರಿದು ಹಾಳು ಮಾಡಿಬಿಟ್ಟಿದೆ ಎಂದರು. ತನ್ನ ಪ್ರೀತಿಪಾತ್ರನಾದ ಅಶೋಕವನದಲ್ಲಿ ಕಪಿಯೊಂದು ದಾಂಧಲೆ ಮಾಡುತ್ತಿರುವ ಸುದ್ದಿ ಕೇಳಿ ರಾವಣನು ಕೋಪಗೊಂಡ. ದೊಡ್ಡದೊಂದು ಸೈನ್ಯವನ್ನು ಅಶೋಕವನದ ರಕ್ಷಣೆಗೆಂದು ಕಳುಹಿಸಿದ. ಆ ಸೈನ್ಯ ಹನುಮಂತನ ಮೇಲೆ ಎರಗಿತು. ಹನುಮಂತನು ಕೋಟೆಯ ಬರದಾಕಾರದ ಹೆಬ್ಬಾಗಿಲ ಚಿಲಕವನ್ನು ಕಳಚಿಕೊಂಡ. ಅದನ್ನು ಗಿರೆಂದು ತಿರುಗಿಸುತ್ತಾ ಸೈನಿಕರ ಮೇಲೆ ಹಾರಿದ. ಸೈನಿಕರು ಗಾಬರಿಯಿಂದ ಚೆಲ್ಲಾಪಿಲ್ಲಿಯಾದರು. ಆ ಚಿಲಕವು ನೂರಾರು ಜನರ ಮುಖಕ್ಕೆ ಅಪ್ಪಳಿಸಿ ಅವರನ್ನು ಸಾಯಿಸಿತು. ರಾವಣನಿಗೆ ಸುದ್ದಿ ಹೋಯಿತು. ಅವನ ಕೋಪ ಇನ್ನಷ್ಟು ಹೆಚ್ಚಿತು. ಅವನು ತನ್ನ ಸೇನಾಪತಿ ಪರಸತನ ಮಗನಾದ ಜಂಬುಮಾಲಿಯನ್ನು ದೊಡ್ಡ ಸೈನ್ಯವೊಂದಿಗೆ ಹನುಮಂತನ ಮೇಲೆ ಯುದ್ಧಕ್ಕೆ ಕಳುಹಿಸಿದನು. ಹನುಮಂತನು ಅಲ್ಪ ಕಾಲದಲ್ಲಿ ಆ ಸೈನ್ಯವನ್ನು ಧ್ವಂಸಗೊಳಿಸಿ ಬಿಟ್ಟನು. ಅನಂತರ ರಾವಣನ ಮಂತ್ರಿಯ ಮಗನೊಡನೆ ಬಂದ ಇನ್ನೊಂದು ಸೇನೆಗೂ ಅದೇ ಗತಿಯಾಯಿತು. ರಾವಣನು ತನ್ನ ಮಗ ಅಕ್ಷಕುಮಾರನನ್ನು ಕಳುಹಿಸಿದನು. ಅಕ್ಷಕುಮಾರರು ಶೌರ್ಯದಿಂದ ಕಾದಾಡಿದ. ಆದರೆ ಹನುಮಂತನ ಪರಾಕ್ರಮದ ಮುಂದೆ ಅವನ ಆಟ ನಡೆಯಲಿಲ್ಲ. ಅಕ್ಷಕುಮಾರ ಸತ್ತು ಬಿದ್ದ. ಮಗ ಸತ್ತ ವಿಷಯ ಕೇಳಿ ರಾವಣನಿಗೆ ಬಹಳ ದುಃಖವಾಯಿತು. ಅವನು ತನ್ನ ಇನ್ನೊಬ್ಬ ಅತ್ಯಂತ ಪರಾಕ್ರಮಿ ಪುತ್ರ ಇಂದ್ರಜಿತನನ್ನು ಯುದ್ಧಕ್ಕೆ ಕಳುಹಿಸಿದ. ಇಂದ್ರಜಿತು ಮಹಾಶೂರ. ಇಂದ್ರನನ್ನೇ ಜಯಿಸಿದ್ದರಿಂದ ಅವನಿಗೆ ಇಂದ್ರಜಿತು ಎಂದು ಹೆಸರು ಬಂದಿತು. ಅವನು ಹುಟ್ಟಿದ ಕೂಡಲೇ ಮೇಘದಂತೆ ಧ್ವನಿ ಮಾಡಿದ್ದುದರಿಂದ ಅವನಿಗೆ ಮೇಘನಾದ ಎಂಬ ಹೆಸರು ಇತ್ತು. ಅವನು ಹನುಮಂತನೊಡನೆ ಯುದ್ಧ ಮಾಡುತ್ತಾ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ. ಆ ಮಹಾಸ್ತ್ರವು ಹನುಮಂತನನ್ನು ಬಂಧಿಸಿತು. ಹನುಮಂತನನ್ನು ಕರೆದುಕೊಂಡು ಇಂದ್ರಜಿತು ಅರಮನೆಗೆ ಹೋದ. ಅರಮನೆಯಲ್ಲಿ ರಾವಣನ ಒಡ್ಡೋಲಗ. ರಾವಣನು ಸಿಂಹಾಸನದ ಮೇಲೆ ಕುಳಿತಿದ್ದ. ಸಭೆ ಆಸ್ಥಾನಿಕರಿಂದ ತುಂಬಿತ್ತು. ಕಪಿಯೊಂದು ನಡೆಸುತ್ತಿರುವ ದಾಂಧಲೆಯಿಂದ ಅವರೆಲ್ಲ ದುಗುಡಗೊಂಡಿದ್ದರು. ರಾವಣನಿಗೆ 10 ತಲೆಗಳು 20 ಕೈಗಳು ಇದ್ದವು. ಅವನು ಭಯಂಕರವಾದ ದೇಹವನ್ನು ಹೊಂದಿದ್ದ. ರಾವಣನು ಕೋಪದಿಂದ ಹನುಮಂತನನ್ನು ಕುರಿತು, ಎಲ್ಲೋ ಕಪಿಯೇ, ನೀನು ಯಾರು? ಇಲ್ಲಿಗೇಕೆ ಬಂದೆ? ಅಶೋಕವನ್ನು ಏಕೆ ಹಾಳು ಮಾಡುತ್ತಿದ್ದೆ ಎಂದು ಕೇಳಿದನು. ಹನುಮಂತನು, ನಾನು ಶ್ರೀರಾಮಚಂದ್ರ ಪ್ರಭುವಿನ ದೂತ. ಸೀತಾದೇವಿಯನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆ. ನಿನ್ನ ಅಧರ್ಮ ಕಾರ್ಯವನ್ನು ನೋಡಲಾರದೆ ಅಶೋಕವನವನ್ನು ಧ್ವಂಸ ಮಾಡಿದೆ. ರಾವಣಾಸುರ, ನೀನು ಘೋರವಾದ ತಪ್ಪು ಮಾಡಿರುವೆ. ಪರಸ್ತ್ರೀಯನ್ನು ಅಪಹರಿಸಿರುವೆ. ಅದು ಮಹಾಪಾಪದ ಕೆಲಸ. ಶ್ರೀರಾಮಚಂದ್ರನ ಪರಾಕ್ರಮ ನಿನಗೆ ತಿಳಿಯದು. ಅವನು ಕೋಪಗೊಂಡರೆ ಇಡೀ ಲಂಕೆಯನ್ನು ಸುಟ್ಟು ಬೂದಿಯಾಗುತ್ತದೆ. ಈಗಲೂ ನಾನು ಹೇಳುವ ಮಾತನ್ನು ಕೇಳು. ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿಬಿಡು. ನೀನು ಮಾಡಿದ ಕೆಲಸಕ್ಕೆ ತಪ್ಪಾಯಿತೆಂದು ಕ್ಷಮೆ ಬೇಡು. ಆ ಮಹಾತ್ಮರು ನಿನ್ನನ್ನು ಕ್ಷಮಿಸುತ್ತಾರೆ. ನೀನು ನಿನ್ನ ಲಂಕೆಯೂ ಉಳಿದುಕೊಳ್ಳುತ್ತೀರಿ. ನೀನು ಧರ್ಮದಿಂದ ರಾಜ್ಯವಾಳು ಎಂದನು. ರಾವಣನು ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು, ಎಲ್ಲೋ ಕಪಿಯೇ, ನೀನು ನನಗೆ ಬುದ್ಧಿವಾದ ಹೇಳಲು ಬರುತ್ತೀಯಲ್ಲವೇ? ನಿನ್ನನ್ನು ಈಗಲೇ ಕೊಂದು ಬಿಡುತ್ತೇನೆ ಎಂದು ಗರ್ಜಿಸಿದನು. ರಾವಣನ ತಮ್ಮ ವಿಭೀಷಣ. ಅವನು ಕೈಕೆಸಿಯ ಮಗ. ಆದರೆ ತನ್ನ ಅಣ್ಣ ರಾವಣನಂತೆ ಅವನು ಅಧರ್ಮಿಯಾಗಿರಲಿಲ್ಲ. ಅವನು ಹಲವಾರು ವರ್ಷಗಳ ಕಾಲ ಗೋಕರ್ಣದಲ್ಲಿ ತಪಸ್ಸು ಮಾಡಿದ. ಯಾವಾಗಲೂ ಧರ್ಮದಲ್ಲೇ ಬುದ್ಧಿ ನೆಲೆಸುತ್ತಿರುವ ಬ್ರಹ್ಮನಿಂದ ವರ ಪಡೆದಿದ್ದ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಬಂದಿದ್ದು ಅವನಿಗೆ ದುಃಖ ಉಂಟು ಮಾಡಿತು. ಗೌರವದಿಂದ ಸೀತೆಯನ್ನು ಶ್ರೀರಾಮನಿಗೆ ಹಿಂದಿರುಗಿಸುವಂತೆ ಮೊದಲಿಂದಲೂ ಅವನು ಒತ್ತಾಯಿಸುತ್ತಿದ್ದ. ಈಗ ರಾವಣನು ಹನುಮಂತನನ್ನು ಕೊಲ್ಲಲು ಯತ್ನಿಸುತ್ತಿದ್ದುದನ್ನು ಅವನು ತೀವ್ರವಾಗಿ ವಿರೋಧಿಸಿದ. ರಾವಣನು ಸ್ವಲ್ಪ ಯೋಚಿಸಿ, ನಾನು ಇವನನ್ನು ಕೊಲ್ಲುವುದಿಲ್ಲ. ಆದರೆ ಇವನು ಅಶೋಕವನ್ನು ಹಾಳುಗೆಡದಿದ ತಪ್ಪಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಎಂದುಕೊಂಡು ಹನುಮಂತನ ಬಾಲಕ್ಕೆ ಬಟ್ಟೆ ಕಟ್ಟಿಸಿ
ಎಂದು ಆಜ್ಞಾಪಿಸಿದನು. ರಾವಣನು ಹಾಗೆ ಹೇಳಿದ ಕೂಡಲೇ ಸೇವಕರು ಹನುಮಂತನ ಬಾಲಕ್ಕೆ ಬಟ್ಟೆ ಕಟ್ಟಲು ಪ್ರಾರಂಭಿಸಿದರು. ಆದರೆ ಆಶ್ಚರ್ಯ, ಬಟ್ಟೆ ಕಟ್ಟುತ್ತಾ ಹನುಮಂತನ ಬಾಲ ಬೆಳೆಯತೊಡಗಿತ್ತು. ಎಷ್ಟು ಬಟ್ಟೆ ತಂದರೂ ಸಾಲಲಿಲ್ಲ. ಇಡೀ ಲಂಕಾನಗರದಲ್ಲಿದ್ದ ಎಲ್ಲ ಮನೆಗಳಿಂದಲೂ ಬಟ್ಟೆಗಳನ್ನು ತಂದರು. ಆದರೂ ಸಾಕಾಗಲೇ ಇಲ್ಲ. ರಾವಣನು ಹಾಗೆ ಅವನ ಬಾಲಕ್ಕೆ ಬೆಂಕಿ ಹಚ್ಚಿರಿ ಎಂದನು. ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದರು. ಹನುಮಂತನು ಕೂಡಲೇ ಅಲ್ಲಿಂದ ನೆಗೆದ. ಇಡೀ ಲಂಕಾಪಟ್ಟಣದೆಲ್ಲ ಹಾರಾಡಿದ. ಬೆಂಕಿಯಿಂದ ಊರಿನ ಎಲ್ಲ ಭಾಗಗಳಲ್ಲೂ ಸುಟ್ಟು ಬಿಟ್ಟ. ರಾವಣನು ಅವನ ಮಂತ್ರಿಗಳು ಆಸ್ಥಾನಿಕರು ಏನಾಯಿತೆಂದು ತಿಳಿಯುವ ಮೊದಲೇ ಲಂಕಾನಗರ ಬೆಂಕಿಯಿಂದ ದಗದಗನೆ ಉರಿಯಲಾರಂಭಿಸಿತು. ಬೆಂಕಿ ಹಬ್ಬುತ್ತಿದ್ದ ಹಾಗೆ ಲಂಕೆಯನ್ನು ದಟ್ಟವಾದ ಹೊಗೆ ಮುತ್ತಿ ಕತ್ತಲಾಯಿತು. ಹೆಂಗಸರು ಮಕ್ಕಳು ಉಸಿರು ಕಟ್ಟಿಯಾಗಿ ಅಳಲಾರಂಭಿಸಿದರು. ಅನೇಕರು ಮನೆಯೊಳಗೆ ತಾವು ಸುಟ್ಟು ಹೋದರು. ಎಲ್ಲಿ ನೋಡಿದರೂ ಬೊಬ್ಬೆ, ಹಾಹಾಕಾರ. ಇಡೀ ಲಂಕಾನಗರವೇ ಬೆಂಕಿಯಿಂದ ದಗದಗನೆ ಉರಿಯುತ್ತಿರುವಾಗ ಹೊಗೆ ಆಕಾಶದವರೆಗೂ ಹಬ್ಬಿತು. ಅಗ್ನಿಯು ತನ್ನ ಕೆನ್ನಾಲಿಗೆಗಳನ್ನು 10 ದಿಕ್ಕುಗಳಿಗೂ ಚಾಚಿ ಉರಿಯಲಾರಂಭಿಸಿತು. ಎತ್ತ ನೋಡಿದರೂ ಉರಿ, ಎಲ್ಲಿ ನೋಡಿದರೂ ಹೊಗೆ. ಜನ ತಳಮಳಗೊಂಡರು, ಚೀರಿದರು, ದಿಕ್ಕಾಪಾಲಾಗಿ ಓಡಿದರು. ಅಗ್ನಿ ಸೆಳೆತಕ್ಕೆ ಸಿಕ್ಕಿ ಬೂದಿಯಾದರು. ಬಂಡೆ, ಮರ, ಮನೆ ಯಾವುದನ್ನು ಬಿಡದೆ ಅಗ್ನಿ ಎಲ್ಲವನ್ನೂ ಆವರಿಸಿತು. ಹನುಮಂತನು ಸಮುದ್ರ ತೀರಕ್ಕೆ ಹೋಗಿ ತನ್ನ ಬಾಲವನ್ನು ಚಿಕ್ಕದು ಮಾಡಿಕೊಂಡು ಇದ್ದಕ್ಕಿದ್ದಂತೆ ಅವನಿಗೆ ಅಶೋಕವನದ ನೆನಪಾಯಿತು. ಅಯ್ಯೋ, ಈ ಲಂಕಾದಹನದಲ್ಲಿ ಅಶೋಕವನವು ಸುಟ್ಟು ಹೋಗಿರಬಹುದೇ? ಹಾಗಿದ್ದರೆ ಸೀತಾದೇವಿಯ ಗತಿಯೇನು ಎಂದು ಚಿಂತಿಸಿದ. ತನ್ನ ಕೃತ್ಯದಿಂದ ಹನುಮಂತನಿಗೆ ಬಹಳ ದುಃಖವಾಯಿತು. ಇರಲಿ, ಅಶೋಕವನಕ್ಕೆ ಹೋಗಿ ನೋಡಿಕೊಂಡು ಬರೋಣ ಎಂದುಕೊಂಡ. ಅಷ್ಟು ಹೊತ್ತಿಗೆ ಆಕಾಶದಲ್ಲಿದ್ದ ಸಿದ್ಧಚಾರಣರು, ಆಹಾ ಹನುಮಂತ, ಅದೆಷ್ಟು ಕುಶಲಗಾರ! ಇಡೀ ಲಂಕೆಗೆ ಬೆಂಕಿ ಹಚ್ಚಿದರೂ ಅಶೋಕವನವನ್ನೇ ಜ್ವಾಲೆ ಹಬ್ಬಲಿಲ್ಲವಲ್ಲ, ಸೀತಾದೇವಿಗೆ ಸ್ವಲ್ಪವೂ ತೊಂದರೆಯಾಗಲಿಲ್ಲವಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದುದನ್ನು ಕೇಳಿಸಿತು. ಹನುಮಂತನಿಗೆ ಆನಂದವಾಯಿತು. ಅನಂತರ ಹನುಮಂತನು ಅಶೋಕವನಕ್ಕೆ ಮತ್ತೆ ಬಂದ. ಸೀತಾದೇವಿಯನ್ನು ಇನ್ನೊಮ್ಮೆ ಕಂಡು ರಾವಣನ ಆಸ್ಥಾನದಲ್ಲಿ ನಡೆದ ಸಂಗತಿಯೆಲ್ಲವನ್ನು ತಿಳಿಸಿದ. ಲಂಕಾದಹನದ ವಿಷಯವನ್ನು ಹೇಳಿದ. ಸೀತಾದೇವಿ ಅಪ್ಪಣೆಯನ್ನು ಪಡೆದು ಸಮುದ್ರ ತೀರಕ್ಕೆ ಹೋದ. ತನ್ನ ದೇಹವನ್ನು ಬೃಹತ್ಕಾರವಾಗಿ ಬೆಳೆಸಿ ಸಮುದ್ರವನ್ನು ಲಂಘಿಸಿದ. ಉತ್ತರ ತೀರಕ್ಕೆ ಬಂದು ಸೇರಿದ. ತನಗಾಗಿ ತವಕದಿಂದ ಕಾಯುತ್ತಿದ್ದ ಜಾಂಬವಂತ ಮೊದಲಾದವರನ್ನು ಕೂಡಿಕೊಂಡ. ವಾನರ ನಾಯಕರು ಹನುಮಂತನನ್ನು ನೋಡಿ ಹಿಗ್ಗಿ ಹೋದರು. ಆನಂದದಿಂದ ಕುಣಿದು ಕುಪ್ಪಳಿಸಿದರು. ಅವರೆಲ್ಲ ಹನುಮಂತನನ್ನು ಮುತ್ತಿಕೊಂಡು ಬಿಟ್ಟರು. ಅನಂತರ, ಹೇ ವಾನರೋತ್ತಮ, ಲಂಕಾದೇಶಕ್ಕೆ ಹೋಗಿದ್ದೆಯಾ? ಸೀತಾದೇವಿಯನ್ನು ಕಂಡೆಯಾ? ಅವಳನ್ನು ಇಲ್ಲಿಗೇಕೆ ಕರೆದುಕೊಂಡು ಬರಲಿಲ್ಲ? ನಿನ್ನ ಅನುಭವವನ್ನು ನಮಗೆ ಹೇಳು ಎಂದು ಎಲ್ಲರೂ ಒಟ್ಟಿಗೆ ಕೇಳಿದರು. ಹನುಮಂತನಿಗೆ ತನ್ನ ಗೆಳೆಯರನ್ನು ಕಂಡು ಬಹಳ ಆನಂದವಾಯಿತು. ಅವನಿಗೂ ತನ್ನ ಅನುಭವವನ್ನು ಹೇಳಿಕೊಳ್ಳಬೇಕೆಂಬ ತವಕ. ಅವನು ಸಮುದ್ರೋಲ್ಲಂಘನ, ಲಂಕಾದೇವತೆಯ ದರ್ಶನ, ರಾವಣನ ಅರಮನೆ, ಪುಷ್ಪಕ ವಿಮಾನ, ಅಶೋಕವನ, ಸೀತಾದರ್ಶನ, ಲಂಕಾದಹನ ಎಲ್ಲವನ್ನು ವಿವರವಾಗಿ ಹೇಳಿದನು. ಎಲ್ಲರೂ ಹನುಮಂತನ ಪರಾಕ್ರಮಪೂರಿತ ಅನುಭವವನ್ನು ಕೇಳಿದರು. ಅವರಿಗೆಲ್ಲ ಬಹಳ ಸಂತೋಷವಾಯಿತು. ತಮ್ಮ ಗೆಳೆಯ ಇಂತಹ ಅದ್ಭುತ ಕೆಲಸ ಮಾಡಿದನಲ್ಲ ಎಂಬ ಆನಂದದಿಂದ ಉಬ್ಬಿ ಹೋದರು. ಎಲ್ಲರೂ ಕಿಷ್ಕಿಂಧೆಗೆ ಹೊರಟರು.